ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಫ್ಟಿ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳಿಸಿದ್ದೆ. ನಿಮ್ಮಲ್ಲಿ ಹಲವರು ಇದೇ ಸ್ಕ್ಯಾಲ್ಪಿಂಗನ್ನು ಆಪ್ಷನ್ ಚಾರ್ಟಲ್ಲಿ ಹೇಗೆ ಮಾಡೋದು ಅಂತ ಕೇಳಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ಪ್ರೀವಿಯಸ್ ಸ್ಟ್ರಾಟಜಿಯನ್ನೇ ನೀವು ಡೈರೆಕ್ಟಾಗಿ ಆಪ್ಷನ್ ಚಾರ್ಟಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡಿಕೊಂಡು ಟ್ರೇಡ್ಸ್ಗಳನ್ನು ತಗೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಎಲ್ಲ ರೂಲ್ಗಳು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇ ಅಪ್ಲೈ ಆಗುತ್ತೆ. ಕೆಲವು ಸಣ್ಣ ಪುಟ್ಟ ಚೇಂಜಸನ್ನು ನೀವಿಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ನನ್ನ ಪ್ರೀವಿಯಸ್ ವಿಡಿಯೋವನ್ನು ನೋಡದೇ ಇದ್ದರೆ ದಯವಿಟ್ಟು ಅದನ್ನು ನೋಡಿ ಆಮೇಲೆ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಸೊ ಈಗ ನಾವು ನಿಫ್ಟಿ ಚಾರ್ಟಿಗೆ ಹೋಗಿ ಡೈರೆಕ್ಟಾಗಿ ಆಪ್ಷನ್ಸಲ್ಲಿ ಯಾವ ಥರ ಟ್ರೇಡನ್ನು ತಗೊಳ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ನಿಫ್ಟಿಯ ಕಾಲ್ ಚಾರ್ಟನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ನೀವು ಕಾಲ್ ಸೆಲೆಕ್ಟ್ ಮಾಡುವಾಗ ATM ಸ್ಟ್ರೈಕನ್ನೇ ಸೆಲೆಕ್ಟ್ ಮಾಡಬೇಕು. ಕಾಲ್ ಇರಲಿ ಪುಟ್ ಇರಲಿ, ನೀವು ATM ಸ್ಟ್ರೈಕನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವು EMA ಅನ್ನು ಯೂಸ್ ಮಾಡಬೇಕು. ಇಲ್ಲಿ ಕೂಡ ನೀವು 2 EMA ಅನ್ನು ಯೂಸ್ ಮಾಡಬೇಕು. ಇಂಡಿಕೇಟರ್ಸ್ಗೆ ಹೋಗಿ EMA ಅಂತ ಟೈಪ್ ಮಾಡಿ 2 ಸಲ ಅದನ್ನು ಲೋಡ್ ಮಾಡಿ. ಆದರೆ ಇಲ್ಲಿ ನಾವು ಮಾಡಬೇಕಾಗಿರುವಂತಹ ಚೇಂಜಸ್ ಏನಂದರೆ, ಇಲ್ಲಿ ಇನ್ಪುಟ್ ಲೆಂತ್ ನಾವು ಒಂದು EMAಗೆ 9 ಅಂತ ಕೊಡಬೇಕು, ಇನ್ನೊಂದು EMAಗೆ 21 ಅಂತ ಕೊಡಬೇಕು. ನಮ್ಮ ಪ್ರೀವಿಯಸ್ ಸ್ಟ್ರಾಟಜಿ ಅಂದರೆ ನಾನು ಡೈರೆಕ್ಟಾಗಿ ಸ್ಪಾಟಲ್ಲಿ ಎನಲೈಸ್ ಮಾಡುವಂತಹ ಸ್ಟ್ರಾಟಜಿಯಲ್ಲಿ ನಾವು 20 EMA ಮತ್ತು 50 EMA ಅನ್ನು ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ನಾವು ಆಪ್ಷನ್ ಚಾರ್ಟಲ್ಲಿ ಎನಾಲಿಸಿಸ್ ಮಾಡೋದ್ರಿಂದ ನಾವು 9 EMA ಮತ್ತು 21 EMA ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಇನ್ನೊಂದು EMA ಇನ್ಪುಟಿಗೆ ಹೋಗಿ ನೀವು ಲೆಂಗ್ತನ್ನು 21 ಅಂತ ಚೇಂಜ್ ಮಾಡ್ಕೊಳ್ಬೇಕು. ಸೊ ನಾವು 9 EMA ಮತ್ತು 21 EMA ಅನ್ನು ಇಲ್ಲಿ ಆಪ್ಷನ್ ಚಾರ್ಟಲ್ಲಿ ಎನಲೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಬ್ಲೂ ಲೈನ್ 9 EMA ಆ್ಯಂಡ್ ಈ ವೈಟ್ ಲೈನ್ 21 EMA. ಉಳಿದ ಎಲ್ಲ ಕಂಡೀಷನ್ಸ್ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳಿದನೋ ಅದೇ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಾವೀಗ ಕಾಲ್ ಚಾರ್ಟನ್ನು ಎನಲೈಸ್ ಮಾಡ್ತಿರೋದ್ರಿಂದ ನಾವಿಲ್ಲಿ ಪ್ರೈಸ್ ಈ ಥರ ಮೇಲ್ಗಡೆ ಯಾವತ್ತು ಹೋಗುತ್ತೆ, ಈ 2 EMAಗಿಂತ ಮೇಲ್ಗಡೆ ಪ್ರೈಸ್ ಮೂವ್ ಆಗ್ತಾ ಇದ್ದಾಗ ನಾವು ಅಬ್ಸರ್ವ್ ಮಾಡಿ, ಯಾವಾಗ ಪ್ರೈಸ್ ಮತ್ತೆ ಕೆಳಗೆ ಬಂದು ಇಲ್ಲಿ ಬ್ರೇಕ್ಔಟ್ ಮಾಡುತ್ತೋ ಆಗ ನಾವು ಎಂಟ್ರಿ ಆಪರ್ಚುನಿಟಿಯನ್ನು ನೋಡಬೇಕು. ಅಂದರೆ ಇಲ್ಲಿ ಈ ಬ್ರೇಕ್ಔಟ್ ಆದಾಗ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ 9 EMA ಲೈನ್ 21 EMA ಲೈನ್ಗಿಂತ ಮೇಲಿದೆ. ಸೊ ಇಲ್ಲಿ ನಾವು ಬೈಯಿಂಗನ್ನು ಮಾಡ್ಬೋದು. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನಾವು ಎಂಟ್ರಿಯನ್ನು ತಗೊಂಡ್ರೆ ನಮ್ಮ ಸ್ಟಾಪ್ ಲಾಸನ್ನು ನಾವು ಈ EMA ಲೈನ್ಗಿಂತ ಕೆಳಗೆ ಇಟ್ಕೊಂಡ್ರೆ ಈಸಿಲಿ 1:1.5 RR ಅನ್ನು ರೀಚ್ ಮಾಡ್ಬೋದು. ಸೊ ನಮ್ಮ ಎಂಟ್ರಿ ಈ ಕ್ಯಾಂಡಲಲ್ಲಿರುತ್ತೆ. ಈಸಿಲಿ 1:2 RR ರೇಷಿಯೋ ಏನಾಗುತ್ತೆ. ಆದರೆ 1:1.5 RR ಅನ್ನು ಇಡೋದು ಇಲ್ಲಿ ಕಾಲ್ ಚಾರ್ಟಲ್ಲಿ ಟ್ರೇಡ್ ಮಾಡುವಾಗ ತುಂಬ ಸೇಫ್ ಇರುತ್ತೆ. ಸೊ ನೀವು ಇನಿಷಿಯಲಿ 1:1.5 RR ರೇಷಿಯೋಗೆ ಹೋಗಿ ಆಮೇಲೆ ನೀವು ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ 1:2 RR ರೇಷಿಯೋವನ್ನು ಟ್ರೈ ಮಾಡ್ಬೋದು. ನಾನು ಸ್ಪಾಟ್ ಚಾರ್ಟಲ್ಲಿ ಅನಲೈಸ್ ಮಾಡಿದಾಗ 1:2 RR ರೇಷಿಯೋ ಇಡ್ಬೋದು ಅಂತ ಹೇಳಿದ್ದೆ. ಸೊ ಸ್ಪಾಟ್ ಚಾರ್ಟಲ್ಲಿ ಅದು ಒಳ್ಳೆ ವರ್ಕ್ ಆಗುತ್ತೆ. ನೀವು ಆಪ್ಷನ್ ಚಾರ್ಟಲ್ಲಿ ಡೈರೆಕ್ಟಾಗಿ ಟ್ರೇಡ್ ತಗೊಳ್ಳೋದಾದರೆ 1:1.5 ಒಳ್ಳೆ ಹೆಚ್ಚಿನ ಸಕ್ಸಸ್ ರೇಟನ್ನು ಕೊಟ್ಟಿದೆ. ಸೊ ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರೈಸ್ ಈ ಥರ ಮೇಲ್ ಹೋಗಿ ಕೆಳಗೆ ಬಂದು ಇಲ್ಲಿ ಬ್ರೇಕ್ಔಟನ್ನು ಕೊಟ್ಟಿದೆ. ಸೊ ಈ ಕ್ಯಾಂಡಲ್ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ. ಈ ಕ್ಯಾಂಡಲ್ ಬ್ರೇಕ್ಔಟ್ ಆದ ಕೂಡಲೇ ನೀವಿಲ್ಲಿ ನೋಡ್ಬೋದು, ಈ ಬ್ಲೂ ಲೈನ್ ಏನಿದೆ ಅಂದರೆ 9 EMA ಲೈನ್ 21 EMA ಲೈನ್ಗಿಂತ ಮೇಲ್ ಹೋಗಿದೆ. ಸೊ ಇಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬೋದು. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಕ್ಯಾಂಡಲಲ್ಲಿ ನೀವು ಎಂಟ್ರಿಯನ್ನು ತಗೊಂಡ್ರೆ ಈಸಿಲಿ 1:1.5 RR ರೇಷಿಯೋ ಅಟೈನ್ ಆಗಿದೆ. ಸೊ ಹಾಗೆ ನಾವು ಇಲ್ಲಿ ನೋಡಿದ್ರೆ ಕೂಡ ಇಲ್ಲಿ ಕೂಡ ನೀವು ನೋಡ್ಬೋದು, ಪ್ರೈಸ್ ಈ ಥರ ಕೆಳಗಡೆ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿದೆ. ಈ ಕ್ಯಾಂಡಲ್ ಬ್ರೇಕ್ಔಟ್ ಆಗುವಾಗ ಕೂಡ ನೀವಿಲ್ಲಿ ನೋಡ್ಬೋದು, ಬ್ಲೂ ಲೈನ್ ಈ ವೈಟ್ ಲೈನ್ಗಿಂತ ಮೇಲಿದೆ. ಸೊ ಇಲ್ಲಿ ನಾವು ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ಬೋದು. ಇಲ್ಲಿ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಜಸ್ಟ್ ಇದರ ಬಿಲೋ ಇಟ್ಟರೆ ಈಸಿಲಿ 1:2 RR ಅಟೈನ್ ಆಗಿದೆ. ಬಟ್ 1:1.5ಗೆ ನೀವು ಬೇಗ ಎಕ್ಸಿಟ್ ಆಗೋದು ಒಳ್ಳೆಯದು. ಸೊ ಈ ಥರ ನೀವು ಕಾಲ್ ಚಾರ್ಟ್ ಮತ್ತು ಪುಟ್ ಚಾರ್ಟನ್ನು ಸೈಡ್ ಬೈ ಸೈಡ್ ಹಾಕ್ಕೊಂಡು ಎಲ್ಲಿ ನಿಮಗೆ ಎಂಟ್ರಿ ಸಿಗುತ್ತೋ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಎಂಟ್ರಿಯನ್ನು ತಗೊಳ್ಬೋದು. ಸ್ಪಾಟ್ ಚಾರ್ಟಲ್ಲಿ ಎನಲೈಸ್ ಮಾಡಿ ಆಮೇಲೆ ನೀವು ಆಪ್ಷನ್ ಚಾರ್ಟಿಗೆ ಬಂದು ಟ್ರೇಡ್ ತಗೊಳ್ಳೋದು ಲೇಟ್ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಯಾವುದೇ ಪೋರ್ಟಲ್ ಇರಲಿ, ನಿಮಗೆ ಸ್ಕ್ರೀನನ್ನು 2 ಪಾರ್ಟ್ ಮಾಡುವ ಆಪ್ಷನ್ ಇದ್ದೇ ಇರುತ್ತೆ. ನಿಮಗೇನು ಪ್ರೀಮಿಯಂ ವರ್ಷನ್ ಇದ್ದರೆ ಒಂದೇ ಸ್ಕ್ರೀನಲ್ಲಿ ನಿಮಗೆ ಬೈಫಿಕೇಶನ್ ಮಾಡಲಿಕ್ಕಾಗುತ್ತೆ. ಬಟ್ ಫ್ರೀ ವರ್ಷನಲ್ಲೂ ಈ ಸ್ಪ್ಲಿಟ್ ಮಾಡುವ ಒಂದು ಫೀಚರ್ ನಿಮಗೆ ಹೆಚ್ಚಿನ ಪೋರ್ಟಲ್ಗಳಲ್ಲಿ ಇರುತ್ತೆ. ಸೊ ಈ ಥರ ಮಾಡಿದಾಗ ನೀವು ಒಂದು ಸೈಡಲ್ಲಿ ಕಾಲ್ ಮತ್ತು ಒಂದು ಸೈಡಲ್ಲಿ ಪುಟ್ ಚಾರ್ಟನ್ನು ಹಾಕ್ಕೊಂಡು ಟ್ರೇಡ್ಸನ್ನು ತಗೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಎರಡು ಕಡೆಯಲ್ಲಿ
ನೀವು ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ತಾ ಎಲ್ಲಿ ನಿಮಗೆ ಎಂಟ್ರಿ ಆಪರ್ಚುನಿಟಿ ಸಿಗುತ್ತೋ ಅಲ್ಲಿ ನೀವು ಡೈರೆಕ್ಟಾಗಿ ಟ್ರೇಡನ್ನು ತಗೊಳ್ಬೋದು. ಬಟ್ ನೀವು ಇಲ್ಲಿ EMA ಅನ್ನು 9 ಮತ್ತು 21ಗೆ ಇಟ್ಕೊಳ್ಬೇಕಾಗುತ್ತೆ ಎರಡೂ ಚಾರ್ಟ್ಗಳಲ್ಲಿ. ಸೊ ನೀವು ಸ್ಪಾಟ್ ಚಾರ್ಟಲ್ಲಿ ಎನಾಲಿಸಿಸ್ ಮಾಡುವಾಗ ನೀವು 20 ಮತ್ತು 50 EMA ಅನ್ನು ಇಟ್ಕೊಂಡು ಎನಲೈಸ್ ಮಾಡಿ ಐದರ್ ಆಪ್ಷನ್ಸ್ ಅಥವಾ ಫ್ಯೂಚರಲ್ಲಿ ನೀವು ಟ್ರೇಡನ್ನು ತಗೊಳ್ತೀರಾ. ಎಗೇನ್ ಆಪ್ಷನ್ಸಲ್ಲಿ ಟ್ರೇಡ್ ತಗೊಳ್ಳೋದು ಪ್ರಿಫರೇಬಲ್, ಯಾಕಂದರೆ ಫ್ಯೂಚರ್ಸಲ್ಲಿ ನಿಮ್ಮ ಎಂಟ್ರಿ ರಾಂಗ್ ಆದರೆ ಲಾಸ್ ಕೂಡ ಹೆಚ್ಚಾಗುತ್ತೆ. ಅದೇ ನೀವು ಡೈರೆಕ್ಟಾಗಿ ಆಪ್ಷನ್ ಚಾರ್ಟಲ್ಲಿ ಟ್ರೇಡ್ ಮಾಡೋದಾದರೆ 9 ಮತ್ತು 21 EMA ಅನ್ನು ಇಟ್ಕೊಂಡು ಎರಡು ಚಾರ್ಟ್ಗಳಲ್ಲಿ ಎಂಟ್ರಿ ಆಪರ್ಚುನಿಟಿಯನ್ನು ಚೆಕ್ ಮಾಡಿ ಎಂಟ್ರಿಯನ್ನು ತಗೋಬೇಕಾಗುತ್ತೆ. ಬಟ್ ಇಲ್ಲಿ ಕಾಲ್ ಸೈಡಲ್ಲೂ ನೀವು ಬೈ ಮಾಡ್ತೀರಾ, ಪುಟ್ ಸೈಡಲ್ಲೂ ನೀವು ಬೈ ಮಾಡ್ತೀರಾ, ಯಾಕಂದರೆ ನೀವು ಆಪ್ಷನ್ ಚಾರ್ಟನ್ನು ಇಲ್ಲಿ ಎನಲೈಸ್ ಮಾಡ್ತಾ ಇರ್ತೀರಾ. ನೀವು ಸ್ಪಾಟ್ ಚಾರ್ಟನ್ನು ಎನಲೈಸ್ ಮಾಡಿದ್ರೆ ಅಲ್ಲಿ ಬೈ ಎಂಟ್ರಿ ಬಂದಾಗ ಕಾಲನ್ನು ಬೈ ಮಾಡ್ತೀರಾ, ಸೆಲ್ ಸೈಡ್ ಎಂಟ್ರಿ ಸಿಕ್ಕಿದಾಗ ನೀವು ಪುಟ್ಟನ್ನು ಬೈ ಮಾಡ್ತೀರಾ. ಬಟ್ ಇಲ್ಲಿ ನೀವು ಡೈರೆಕ್ಟಾಗಿ ಆಪ್ಷನ್ ಚಾರ್ಟನ್ನೇ ಎನಲೈಸ್ ಮಾಡಿ ಕಾಲಲ್ಲಿ ಎಂಟ್ರಿ ಸಿಕ್ಕಿದಾಗ ಬೈ ಮಾಡ್ತೀರಾ, ಪುಟ್ಟಲ್ಲಿ ಎಂಟ್ರಿ ಸಿಕ್ಕಿದಾಗ ಬೈ ಮಾಡ್ತೀರಾ. ಸೊ ಎಗೇನ್ ಎಕ್ಸಿಟ್ ಆಗಲಿಕ್ಕೆ ನೀವು ಸ್ಟಾಪ್ ಲಾಸ್ ಹೇಗೂ ಇಟ್ಟಿರ್ತೀರಾ. ಸೊ ನಿಮ್ಮ ಟಾರ್ಗೆಟ್ ಅಚೀವ್ ಆದರೆ ನೀವು ಎಕ್ಸಿಟ್ ಆಗ್ತೀರಾ, ಸ್ಟಾಪ್ ಲಾಸ್ ಹಿಟ್ ಆದರೆ ನೀವು ಎಕ್ಸಿಟ್ ಆಗ್ತೀರಾ, ಅಥವಾ 10 ನಿಮಿಷದಲ್ಲಿ ನಿಮ್ಮ ಟಾರ್ಗೆಟ್ ಅಚೀವ್ ಆಗದಿದ್ದರೂ ಕೂಡ ನೀವು ಎಕ್ಸಿಟ್ ಆಗ್ತೀರಾ. ಯಾಕಂದರೆ ಇದು ಸ್ಕಾಲ್ಪಿಂಗ್ ಸ್ಟ್ರಾಟಜಿ. ಮ್ಯಾಕ್ಸಿಮಮ್ ನೀವು 10 ಮಿನಿಟ್ಸ್ ವೆಯ್ಟ್ ಮಾಡ್ಬೋದು, ಆಗಲೂ ನಿಮ್ಮ ಟಾರ್ಗೆಟ್ ಅಚೀವ್ ಆಗಿಲ್ಲ ಅಂದರೆ ನೀವು ಎಕ್ಸಿಟ್ ಆಗೋದು ಸೇಫರ್ ಆಪ್ಷನ್. ಸೊ ನೀವು ಕೇಳಿದ ಹಾಗೆ ನನ್ನ ಪ್ರೀವಿಯಸ್ ಸ್ಟ್ರಾಟಜಿಯನ್ನೇ ಸ್ವಲ್ಪ ಇಂಪ್ರೊವೈಸ್ ಮಾಡಿ ನಿಮಗೆ ಆಪ್ಷನ್ ಚಾರ್ಟಲ್ಲಿ ಈಸಿಲಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇದು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ಕೂಡ ಜಾಯ್ನ್ ಆಗಿ, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.